ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರಾಷ್ಟ್ರಂ ಫೋಕಸ್ನಲ್ಲಿ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಡೈರೆಕ್ಟಾಗಿ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಇತ್ತೀಚೆಗೆ KPSCಯಿಂದ ನಡೆಸಲಾದಂತಹ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ನಲ್ಲಿ ಕನ್ನಡ ಭಾಷಾ ಅನುವಾದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು ಕಂಡುಬಂದದ್ದರಿಂದ ಅಭ್ಯರ್ಥಿಗಳಿಂದ ಮರುಪರೀಕ್ಷೆಯನ್ನು ನಡೆಸುವಂತೆ ಪ್ರತಿಭಟನೆಯನ್ನು ನಡೆಸಲಾಗಿತ್ತು, ಬೇಡಿಕೆಯನ್ನು ಮಾಡಲಾಗಿತ್ತು. ನಮ್ಮ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನಿಂದ ಕೂಡ ಸಂಪೂರ್ಣವಾದಂತಹ ಬೆಂಬಲವನ್ನು ಈ ಅಭ್ಯರ್ಥಿಗಳಿಗೆ ನೀಡಲಾಗಿದ್ದು, ಈ ಒಂದು ಬೇಡಿಕೆಗೆ ಸ್ಪಂದಿಸಿರುವಂತಹ ನಮ್ಮ ಮುಖ್ಯಮಂತ್ರಿಗಳಿಂದ ಒಂದು ಟ್ವೀಟನ್ನು, ಅಧಿಕೃತವಾದಂತಹ ಟ್ವೀಟನ್ನು ಮಾಡಲಾಗಿದೆ. KPSC ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟ ಪ್ರಶ್ನೆಗಳು ಅಸಮರ್ಪಕವಾಗಿದ್ದವೆಂಬ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ತಕ್ಷಣ ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಬಾರದೆಂಬ ಉದ್ದೇಶದಿಂದ ಮುಂದಿನ 2 ತಿಂಗಳುಗಳ ಒಳಗೆ ಮರುಪರೀಕ್ಷೆಯನ್ನು ನಡೆಸುವಂತೆ ಸೂಚನೆ ಮಾಡಲಾಗಿದೆ KPSCಗೆ ಅಂತ ಮುಖ್ಯಮಂತ್ರಿಗಳಿಂದ ಈ ಒಂದು ಅಧಿಕೃತವಾದಂತಹ ಒಂದು ಪ್ರಕಟಣೆಯನ್ನು ಟ್ವೀಟ್ ಮೂಲಕ ನೀಡಲಾಗಿದೆ. ಮತ್ತು ಈ ಒಂದು ಭಾಷಾನುವಾದಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದಲ್ಲಿ ಭಾಗಿಯಾಗಿದ್ದಂತಹ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ ಅಂತ ಕೂಡ ಹೇಳಲಾಗಿದೆ. ಸೊ ಇದರಿಂದ ಅತಿ ಶೀಘ್ರದಲ್ಲಿ KS ಪ್ರಿಲಿಮ್ಸ್ ಎಕ್ಸಾಮ್ ಮರುಪರೀಕ್ಷೆಯನ್ನು ನಡೆಸುವಂತಹ ಸಾಧ್ಯತೆ ಇರುವುದರಿಂದ KPSCಯಿಂದ ಅಧಿಕೃತವಾದಂತಹ ಪ್ರಕಟಣೆ ಹೊರಬರ್ಬೋದು. ಸೊ ಎಲ್ಲ ಅಭ್ಯರ್ಥಿಗಳು ಕೂಡ ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಕುರಿತಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ NCLT ಈ ಒಂದು ಸಂಸ್ಥೆಯನ್ನು ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸ್ಥಾಪಿಸಲಾಗಿತ್ತು ಅಂತ ಪ್ರಶ್ನೆ ಇತ್ತು. ಆಪ್ಷನ್ಗಳಲ್ಲಿ ಕೊಠಾರಿ ಆಯೋಗ, ಸರ್ಕಾರಿ ಆಯೋಗ, ಬಾಲಕೃಷ್ಣ ಯರಾಡಿ ಸಮಿತಿ ಅಥವಾ ತಾರಾಪೋರ್ ಸಮಿತಿ ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಬಾಲಕೃಷ್ಣ ಯರಾಡಿ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿಯನ್ನು 2016ನೇ ಇಸವಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಕುರಿತಾಗಿ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗೋದ್ರಿಂದ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಜೂನ್ 1, 2016ನೇ ಇಸವಿಯಲ್ಲಿ ಕ್ವಾಸಿ ಜುಡಿಷಿಯರಿ ಇನ್ಸ್ಟಿಟ್ಯೂಷನ್ ಆಗಿ ಅಥವಾ ಅರೆ ನ್ಯಾಯಾಂಗ ಸಂಸ್ಥೆಯಾಗಿ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲನ್ನು ಸ್ಥಾಪನೆ ಮಾಡಲಾಗುತ್ತೆ. 2013ರ ಕಂಪನಿ ಆ್ಯಕ್ಟ್ ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ, ಅರೆ ನ್ಯಾಯಾಂಗ ಸಂಸ್ಥೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ದೇಶದಾದ್ಯಂತ ಈ ಕಂಪನಿ ಅಥವಾ ಕಾರ್ಪೊರೇಟ್ ಕೇಸಸ್ಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಅಥವಾ ಒಂದು ತೀರ್ಪನ್ನು ನೀಡುವಂತಹ, ವಿಚಾರಣೆಯನ್ನು ಮಾಡುವಂತಹ ಒಂದು ಅರೆ ನ್ಯಾಯಾಂಗ ಸಂಸ್ಥೆಯಾಗಿ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲನ್ನು ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲದೆ 2016ರ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಥವಾ ದಿವಾಳಿತನ ಕೋಡ್ನ ಒಂದು ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಈ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಹೊಂದಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಬಾಲಕೃಷ್ಣ ಯರಾಡಿ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ NCLT ಸಂಸ್ಥೆಯನ್ನು 2016ನೇ ಇಸವಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಮತ್ತು ಡಿಸ್ಕಷನ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು, ನಿಮ್ಮ ಸಜೆಷನ್ಸ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇತ್ತೀಚೆಗೆ KS ಪ್ರಿಲಿಮ್ ಎಕ್ಸಾಮಿನೇಷನ್ನಲ್ಲಿ ಮ್ಯಾಪಿಂಗ್ ರಿಲೇಟ್ ಆಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ನಾವು ಡೀಟೇಲ್ ಆಗಿ ಕ್ವಶನ್ ಪೇಪರ್ ಅನಾಲಿಸಿಸನ್ನು ಕೂಡ ಮಾಡಿದ್ವಿ. ಸೊ ಮ್ಯಾಪಿಂಗ್ ರಿಲೇಟ್ ಆದಂತಹ ಈ ಒಂದು ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಲ್ಲಿ ಮರ್ಮನ್ಸ್ಕ್ ಬಂದರು ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಮರ್ಮನ್ಸ್ಕ್ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಬಿಲೋ ಕಂಟ್ರಿ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಆಸ್ಟ್ರೇಲಿಯಾ, ಆಪ್ಷನ್ 2 ರಷ್ಯಾ, ಆಪ್ಷನ್ 3 ಯುಕ್ರೇನ್ ಅಥವಾ ಆಪ್ಷನ್ 4 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ನೀಡಲಾಗಿದೆ. ಸೊ ಯಾವ ದೇಶ ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ಕರ್ನಾಟಕ ಸರ್ಕಾರದಿಂದ 40 ವರ್ಷಗಳಿಂದ ನಡೀತಾ ಇರುವಂತಹ ಅಥವಾ 40 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಈ ಒಂದು ಎತ್ತಿನ ಹೊಳೆ ಪ್ರಾಜೆಕ್ಟನ್ನು, ಯೋಜನೆಯನ್ನು ಅತಿ ಶೀಘ್ರದಲ್ಲಿ ಅಂದರೆ ಸೆಪ್ಟೆಂಬರ್ 6ನೇ ತಾರೀಕಿನಂದು ಉದ್ಘಾಟನೆ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಎತ್ತಿನ ಹೊಳೆಯ
ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿದ್ದು, ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಈ ಎತ್ತಿನಹೊಳೆ ಯೋಜನೆಯನ್ನು ಉದ್ಘಾಟನೆ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸೊ ಈ ರೀತಿಯಾಗಿ ಎತ್ತಿನಹೊಳೆ ನ್ಯೂಸ್ನಲ್ಲಿರುವುದರಿಂದ ಈ ಒಂದು ಪ್ರಾಜೆಕ್ಟ್ ಕುರಿತಾದಂತಹ ಡೀಟೇಲ್ ಮಾಹಿತಿಗಳನ್ನು, ಅದರಲ್ಲೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಹತ್ವವನ್ನು ಹೊಂದಿರುವಂತಹ ಟಾಪಿಕ್ಸ್ ಅಥವಾ ಇನ್ಫಾರ್ಮೇಷನ್ಸ್ಗಳನ್ನು ಈ ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಎತ್ತಿನಹೊಳೆ ಯೋಜನೆಯನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಸಿಂಪಲ್ಲಾಗಿ ಒಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿರುವಂತಹ ಪಶ್ಚಿಮ ಘಟ್ಟಗಳಿಂದ ಸಾಕಷ್ಟು ಸಂಖ್ಯೆಯ ನದಿಗಳು, ಹೊಳೆಗಳು ಹರಿದು ಬರುತ್ತೆ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ನೇತ್ರಾವತಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿರುವಂತಹ ಎತ್ತಿನಹೊಳೆ ಈ ಒಂದು ನದಿಗೆ ಅಡ್ಡಲಾಗಿ ಸುಮಾರು 8 ಚೆಕ್ ಡ್ಯಾಮ್ಸ್ಗಳನ್ನು ಅಥವಾ ಸಣ್ಣ ಬ್ಯಾರೇಜಸ್ಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಆ ಒಂದು ಎತ್ತಿನಹೊಳೆ ಮತ್ತು ಈ ನೇತ್ರಾವತಿಯ ಇತರ ಪ್ರಮುಖವಾದಂತಹ ಉಪನದಿಗಳ ನೀರನ್ನು ಒಂದು ಕಡೆ ಶೇಖರಣೆ ಮಾಡಿ, ಆ ಶೇಖರಣೆಯಾದಂತಹ ಅಥವಾ ಸಂಗ್ರಹಣೆಯಾದಂತಹ ನದಿಯ ನೀರನ್ನು ಪಂಪ್ ಸೆಟ್ಗಳ ಮುಖಾಂತರ ನೀರಿನ ಕೊರತೆ ಇರುವಂತಹ ಈ ಬಯಲು ಸೀಮೆಯ ವಿಭಾಗದ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಪೂರೈಕೆ ಮಾಡುವಂತಹ ಒಂದು ಯೋಜನೆಯನ್ನು 1972ನೇ ಇಸವಿಯಲ್ಲಿ ಡಾಕ್ಟರ್ SG ಪರಮಶಿವಯ್ಯನವರ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿ SG ಪರಮಶಿವಯ್ಯನವರ ಸಮಿತಿಯ ಒಂದು ರೆಕಮೆಂಡೇಷನ್ಸ್ಗಳ ಆಧಾರದ ಮೇಲೆ ಎತ್ತಿನಹೊಳೆ ಅನ್ನುವ ಪ್ರಾಜೆಕ್ಟಾಗಿ ಹೆಸರನ್ನು ಗುರುತಿಸಲಾಗಿತ್ತು. ಈಗ 40 ವರ್ಷಗಳ ನಂತರ ಈ ಎತ್ತಿನಹೊಳೆ ಯೋಜನೆ ಅನುಷ್ಠಾನಗೊಳ್ತಾ ಇದೆ ಅಂತ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಡಾಕ್ಟರ್ SG ಪರಮಶಿವಯ್ಯನವರ ನೇತೃತ್ವದಲ್ಲಿ ರಚಿಸಲಾದಂತಹ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಅಥವಾ ಈ ಒಂದು ರಿಪೋರ್ಟ್ಗಳ ಆಧಾರದ ಮೇಲೆ ಈ ನೇತ್ರಾವತಿಗೆ ಉಪನದಿಯಾಗಿ ಹರಿಯುವಂತಹ ಪ್ರಮುಖ ಹೊಳೆಗಳು ಮತ್ತು ಅದರಲ್ಲಿ ಮುಖ್ಯವಾಗಿ ಎತ್ತಿನಹೊಳೆ ಈ ಒಂದು ನದಿಗೆ ಅಡ್ಡಲಾಗಿ ಸುಮಾರು 8 ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡುವುದು ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಈ ನದಿಯ ನೀರನ್ನು ಶೇಖರಣೆಗೊಳಿಸಿ ಅದನ್ನು ಪಂಪ್ ಸೆಟ್ಗಳ ಮೂಲಕ ತಿರುವಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಸುವಂತಹ ಒಂದು ಯೋಜನೆಯ ಹೆಸರು ಎತ್ತಿನಹೊಳೆ ಯೋಜನೆ ಅಂತ ಸಿಂಪಲ್ಲಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಎತ್ತಿನಹೊಳೆ ನದಿಗೆ ಚಿಕ್ಕ ತಡೆಗೋಡೆಗಳನ್ನು ನಿರ್ಮಾಣ ಮಾಡುವುದು ಮತ್ತು ಈ 5 ಪ್ರಮುಖವಾದಂತಹ ಡಿಸ್ಟ್ರಿಬ್ಯೂಟರಿ ಚೇಂಬರ್ಸ್ಗಳ ಮೂಲಕ ಪಂಪ್ಗಳ ಸಹಾಯದಿಂದ ಪಶ್ಚಿಮ ಘಟ್ಟದಿಂದ ಆ ಒಂದು ಲೈನನ್ನು ಅಥವಾ ಒಂದು ಪ್ರವಾಹವನ್ನು ಕತ್ತರಿಸಿ ದೊಡ್ಡ ದೊಡ್ಡ ಪೈಪ್ಗಳ ಮುಖಾಂತರ ಅದನ್ನು ಪೂರ್ವಕ್ಕೆ ಸಪ್ಲೈ ಮಾಡುವಂತಹ ಪೂರ್ವದ ಪ್ರಮುಖ ಜಿಲ್ಲೆಗಳಾದಂತಹ ನೀರಿನ ಕೊರತೆ ಇರುವಂತಹ ಜಿಲ್ಲೆಗಳಾದಂತಹ ಕೋಲಾರ, ರಾಮನಗರ, ಹಾಸನ, ತುಮಕೂರು ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ಕೈಗಾರಿಕಾ ಪ್ರದೇಶ, ಅಷ್ಟೇ ಅಲ್ಲದೆ ಈ TG ಹಳ್ಳಿ ಬೆಂಗಳೂರು ನಗರದ ಸಮೀಪ ಇರುವಂತಹ ಹೆಸರಘಟ್ಟ ಜಲಾಶಯದ ನೀರನ್ನು ಕೂಡ ಭರ್ತಿ ಮಾಡುವಂತಹ, ಅದರ ಪ್ರಮಾಣವನ್ನು ಹೆಚ್ಚಿಸುವಂತಹ ಒಂದು ಪ್ರಮುಖವಾದಂತಹ ಕುಡಿಯುವ ನೀರಿನ ಪೂರೈಕೆಯ ಯೋಜನೆಯನ್ನು ಎತ್ತಿನಹೊಳೆ ಯೋಜನೆ ಅಂತ ನಾವು ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು. ಸುಮಾರು 24 TMC ಪ್ರಮಾಣದ ನೀರಿನ ಒಂದು ಪ್ರಮಾಣವನ್ನು ನೇತ್ರಾವತಿಗೆ ಸೇರುವಂತಹ ಈ ಒಂದು ನೀರನ್ನು ಡೈವರ್ಟ್ ಮಾಡುವುದರ ಮೂಲಕ ಈ ಎಲ್ಲ ತಿಳಿಸಲಾದಂತಹ 7 ಪ್ರಮುಖ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಪೂರೈಕೆ ಮಾಡುವಂತಹ ಒಂದು ಯೋಜನೆ ಎತ್ತಿನಹೊಳೆ ಯೋಜನೆ ಅಂತ ನಾವು ಸಿಂಪಲ್ಲಾಗಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಎತ್ತಿನಹೊಳೆ ಪ್ರಾಜೆಕ್ಟನ್ನು ನೇತ್ರಾವತಿ ರಿವರ್ ಡೈವರ್ಷನ್ ಪ್ರಾಜೆಕ್ಟ್ ಅಂತ ಕೂಡ ಗುರುತಿಸಲಾಗುತ್ತೆ. ನೇತ್ರಾವತಿ ನದಿ ತಿರುವು ಯೋಜನೆ ಅಂತ ಕೂಡ ಗುರುತಿಸಲಾಗುತ್ತೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಪ್ರಾಜೆಕ್ಟ್ಗೆ ಕಳೆದ 40 ವರ್ಷಗಳಿಂದ ಈ ಎನ್ವೈರ್ಮೆಂಟಲಿಸ್ಟ್ಗಳಿಂದ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು ಮತ್ತು ಈ ಒಂದು ನೇತ್ರಾವತಿ ನದಿ ಹರಿಯುವಂತಹ ಪ್ರಮುಖ ಪ್ರದೇಶಗಳಲ್ಲಿ ವಾಸಿಸುವಂತಹ ಸ್ಥಳೀಯ ಜನರಿಂದ ಕೂಡ ವಿರೋಧವನ್ನು ವ್ಯಕ್ತಪಡಿಸಲಾಗಿತ್ತು. ಅಂದರೆ ಈ ಒಂದು ನೇತ್ರಾವತಿ ನದಿ ನೀರಿಗೆ ಅಥವಾ ನದಿಗೆ ಬಂದು ಸೇರುವಂತಹ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ಆ ನೇತ್ರಾವತಿ ನದಿಯ ಪಾತ್ರದಲ್ಲಿ ಬರುವಂತಹ ಪ್ರಮುಖ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಜೀವನದ ಮೇಲೆ ಸಾಕಷ್ಟು ನಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ ಅಂತ ಈ ಒಂದು ಕಳವಳವನ್ನು ಹೈಲೈಟ್ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದಲ್ಲಿರುವಂತಹ ಆನೆ ಕಾರಿಡಾರ್, ಎಲಿಫೆಂಟ್ ಕಾರಿಡಾರ್ಗಳ ಮೇಲೆ ಕೂಡ ಸಾಕಷ್ಟು ವಿಪರೀತವಾದಂತಹ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ ಈ ನೇತ್ರಾವತಿ ನದಿ ತಿರುವು ಯೋಜನೆಯಿಂದ ಅಂತ ಒಂದು
ಕನ್ಸರ್ನನ್ನು ಹೈಲೈಟ್ ಮಾಡಲಾಗಿತ್ತು. ಸೊ ಆದರೂ ಕೂಡ ಈ ಮೇಲೆ ತಿಳಿಸಲಾದಂಥ 7 ಪ್ರಮುಖ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಒಂದು ಪೂರೈಕೆಯನ್ನು ಮಾಡುವಂತಹ ಮಹತ್ವಾಕಾಂಕ್ಷಿ ಯೋಜನೆಯಾಗಿ ಎತ್ತಿನ ಹೊಳೆ ಯೋಜನೆಯನ್ನು 6ನೇ ಸೆಪ್ಟೆಂಬರ್ 6ನೇ ತಾರೀಕಿನಂದು ಅಂದರೆ ಗೌರಿ ಗಣೇಶ ಹಬ್ಬದ ಸಂದರ್ಭದಂದು ಉದ್ಘಾಟನೆ ಮಾಡುವ ಒಂದು ನಿರ್ಧಾರವನ್ನು ಸರ್ಕಾರದಿಂದ ಕೈಗೊಳ್ಳಲಾಗಿದೆ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. 8 ಚೆಕ್ ಡ್ಯಾಮ್ಸ್ಗಳನ್ನು ನಿರ್ಮಾಣ ಮಾಡಿ ಕೆರೆಗಳನ್ನು ತುಂಬುವಂತೆ ಮಾಡುವುದು, ಶೇಖರಣೆಗೊಂಡಂತಹ ನೀರನ್ನು ದೊಡ್ಡ ಪೈಪ್ಲೈನ್ಸ್ಗಳ ಮೂಲಕ ಪೂರ್ವ ದಿಕ್ಕಿಗೆ ಇರುವಂತಹ ಪ್ರಮುಖ ಜಿಲ್ಲೆಗಳಾದಂತಹ ಈಗ ನಾವು ಡಿಸ್ಕಸ್ ಮಾಡಿದ್ವಿ ಆ ಎಲ್ಲ 7 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡುವಂತಹ ಸುಮಾರು 24 TMC ನದಿಯ ನೀರನ್ನು ಅಂದರೆ ನೇತ್ರಾವತಿ ನದಿಯ ನೀರನ್ನು ಬಳಸಿಕೊಳ್ಳುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನ ಹೊಳೆ ಯೋಜನೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋಣ. ಇತ್ತೀಚೆಗೆ ವಿಜಯನಗರ ಪ್ರದೇಶದಲ್ಲಿ ಸುರಿದಂತಹ ಭಾರೀ ಮಳೆಯ ಕಾರಣಕ್ಕಾಗಿ ಹಂಪಿಯಲ್ಲಿರುವಂತಹ ಈ ವಿರೂಪಾಕ್ಷ ದೇವಸ್ಥಾನದ ಆವರಣದಲ್ಲಿರುವಂತಹ ಮಂಟಪ, ಸಾಲು ಮಂಟಪ ಕುಸಿತಗೊಂಡಿವೆ ಅಂತ ಈ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದಲ್ಲಿ ಸಂರಕ್ಷಣಾ ಪ್ರಯತ್ನದಲ್ಲಿ ಸಾಕಷ್ಟು ಕೊರತೆಗಳು ಇವೆ ಅಂತ ಈ ಒಂದು ಕಳವಳವನ್ನು ಹೈಲೈಟ್ ಮಾಡಲಾಗಿತ್ತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅಂದರೆ ಸಿಂಪಲ್ ಆಗಿ ಈ ವಿರೂಪಾಕ್ಷ ದೇವಸ್ಥಾನದ ಆವರಣದಲ್ಲಿರುವಂಥ ಸಾಲು ಮಂಟಪ ಕುಸಿದು ಹೋಗಿದೆ ಅಂತ ಈ ಒಂದು ಇಮೇಜ್ನನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಸಾಕಷ್ಟು ಮಹತ್ವವನ್ನು ಹೊಂದಿರುವಂತಹ ಈ ಹಂಪಿ ವಿರೂಪಾಕ್ಷ ದೇವಸ್ಥಾನ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಮಹತ್ವವನ್ನು ಹೊಂದಿವೆ. ಸೊ ನಾವೆಲ್ಲ ಮೊನ್ನೆ ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿದ್ವಿ, ನೀವೆಲ್ಲ ವಿಡಿಯೋವನ್ನು ನೋಡಿರ್ಬೋದು. ಈ ಮೊದೇರಾ ಸೂರ್ಯ ದೇವಾಲಯ, ಕೋನಾರ್ಕ್ ಸೂರ್ಯ ದೇವಾಲಯ, ಈ ರೀತಿಯಾದಂಥ ಪ್ರಮುಖ ದೇವಾಲಯಗಳ ಶೈಲಿ, ಸೊ ಈ ರೀತಿಯಾಗಿ ದೇವಾಲಯಗಳ ಬಗ್ಗೆ ಕೂಡ ಮತ್ತು ಅವುಗಳ ಆರ್ಕಿಟೆಕ್ಚರ್ ವೈಶಿಷ್ಟ್ಯಗಳ ಬಗ್ಗೆ ಕೂಡ ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುವುದರಿಂದ ಈ ಹಂಪಿ ವಿರೂಪಾಕ್ಷ ದೇವಸ್ಥಾನದ ಪ್ರಮುಖವಾದಂತಹ ವೈಶಿಷ್ಟ್ಯಗಳನ್ನು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸುಮಾರು 7ನೇ ಶತಮಾನದಲ್ಲಿ ಚಾಲುಕ್ಯ ಅರಸರಿಂದ ನಿರ್ಮಾಣವಾದಂತಹ ಈ ಹಂಪಿ ವಿರೂಪಾಕ್ಷ ದೇವಸ್ಥಾನವನ್ನು ಮುಂದಿನ ಶತಮಾನಗಳಲ್ಲಿ ಹೊಯ್ಸಳರಿಂದ ಮತ್ತು ವಿಜಯನಗರ ಅರಸರ ಆಳ್ವಿಕೆಯ ಸಂದರ್ಭದಲ್ಲಿ ವೈಭವೋಪೇತವಾಗಿ ಈ ಒಂದು ಹಂಪಿ ವಿರೂಪಾಕ್ಷ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗುತ್ತದೆ. ಸೊ ಹೀಗಾಗಿ 7ನೇ ಶತಮಾನದಿಂದ ಸತತವಾಗಿ 21ನೇ ಶತಮಾನದಲ್ಲೂ ಕೂಡ ಫಂಕ್ಷನಲ್ ಆಗಿರುವಂತಹ ಅಥವಾ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರಮುಖ ದೇವಸ್ಥಾನಗಳ ಗುಂಪಿಗೆ ಈ ಹಂಪಿ ವಿರೂಪಾಕ್ಷ ದೇವಸ್ಥಾನವು ಕೂಡ ಸೇರ್ಪಡೆಗೊಳ್ಳುತ್ತದೆ. ಇದು ಪ್ರಮುಖವಾಗಿ ಶಿವನ ರೂಪವಾಗಿರುವಂತಹ ಭಗವಾನ್ ವಿರೂಪಾಕ್ಷನಿಗೆ ಡೆಡಿಕೇಟ್ ಆಗಿರುವಂತಹ ಒಂದು ಪ್ರಮುಖವಾದಂತಹ ದೇವಸ್ಥಾನ ಆಗಿದ್ದು 1986ನೇ ಇಸವಿಯಲ್ಲಿ ಈ ಹಂಪಿ ಪರಂಪರೆಯ ತಾಣಗಳ ಒಂದು ಸ್ಮಾರಕಗಳ ದೊಡ್ಡ ಗುಂಪಿನ ಭಾಗವಾಗಿ ಈ ವಿರೂಪಾಕ್ಷ ದೇವಸ್ಥಾನವನ್ನು ಕೂಡ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಲಾಗುತ್ತೆ. 1986ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಈ ಹಂಪಿ ಸ್ಮಾರಕಗಳ ಒಂದು ಲಿಸ್ಟ್ನಲ್ಲಿ ಅಥವಾ ಗುಂಪುಗಳಲ್ಲಿ ವಿರೂಪಾಕ್ಷ ದೇವಸ್ಥಾನ ಕೂಡ ಒಂದು ಅಂತ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಪ್ರಮುಖವಾದಂತಹ ವಿಶ್ವ ಪರಂಪರೆಯ ತಾಣ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಈ ಇಮೇಜ್ನಲ್ಲಿ ನೋಡ್ತಾ ಇದ್ದರೆ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ದೇವಸ್ಥಾನಗಳನ್ನು ಸಾಮಾನ್ಯವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾದಂತಹ ಒಂದು ಪ್ರಮುಖ ಕರ್ನಾಟಕದ ಐತಿಹಾಸಿಕ ದೇವಸ್ಥಾನ ಯಾವುದು ಅಂತಂದರೆ ಈ ಹಂಪಿ ವಿರೂಪಾಕ್ಷ ದೇವಸ್ಥಾನ ಅಂತ ನಾವು ಇಲ್ಲಿ ಸಿಂಪಲ್ ಆಗಿ ನೆನಪಿಟ್ಕೋಬೇಕು. ಇನ್ನು ಈ ದೇವಸ್ಥಾನದ ಪ್ರಮುಖ ರಚನೆಯ ವೈಶಿಷ್ಟ್ಯಗಳನ್ನು ಅಬ್ಸರ್ವ್ ಮಾಡೋದಾದರೆ ಸುಮಾರು 100 ಕಂಬಗಳನ್ನು ಹೊಂದಿರುವಂತಹ ಸಭಾಂಗಣ, ಗರ್ಭಗುಡಿ ಮತ್ತು ಭವ್ಯವಾದಂತಹ 3 ಪ್ರಮುಖ ಗೋಪುರಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದರಲ್ಲಿ ಅತಿ ದೊಡ್ಡ ಗೋಪುರ ಸುಮಾರು 50 ಮೀಟರ್ ಅಂದರೆ 9 ಅಂತಸ್ತಿನ 50 ಮೀಟರ್ ಎತ್ತರವನ್ನು ಹೊಂದಿರುವಂತಹ ಈ ಒಂದು ದೊಡ್ಡ ಗೋಪುರವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಉಳಿದಂತಹ ಚಿಕ್ಕ ಗೋಪುರಗಳನ್ನು ಕೂಡ ನಾವಿಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೋದು. ಸೊ ಅಷ್ಟೇ ಅಲ್ಲದೆ ಸುಂದರವಾದಂತಹ ಹಿಂದೂ ದೇವತೆಗಳ ಶಿಲ್ಪಗಳನ್ನು ಈ ಗೋಪುರದ ಮೇಲೆ ಕೆತ್ತನೆ ಮಾಡಲಾಗಿದೆ ಅಂತ ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ.
ಇದು ಕೇವಲ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಮಹತ್ವವನ್ನು ಪಡೆಯದೆ ಹಂಪಿ ವಿರೂಪಾಕ್ಷ ದೇವಸ್ಥಾನ ಏನಿದೆ ಇಂಜಿನಿಯರಿಂಗ್ ಮಾರ್ವಲ್ ಅಂತ ಕೂಡ ನಾವೆಲ್ಲ ಇದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಂದರೆ ಈ ದೇವಸ್ಥಾನವನ್ನು ಐತಿಹಾಸಿಕವಾಗಿ ಪ್ರಾಚೀನ ಇಂಜಿನಿಯರಿಂಗ್ನ ಗಮನಾರ್ಹವಾದಂತಹ ಒಂದು ಉದಾಹರಣೆಯಾಗಿ ಗುರುತಿಸಲಾಗುತ್ತೆ. ಹೇಗೆ ಅಂತಂದರೆ ಅಲ್ಟ್ರಾ ಮಾಡರ್ನ್ ಟೆಕ್ನಾಲಜಿ ಆಗಿರುವಂತಹ ಈ ರೆಕ್ಟಿಲಿನಿಯರ್ ಲೈಟ್ ಥಿಯರಿ ಆಗಿರಬಹುದು ಅಥವಾ ಇನ್ವರ್ಟೆಡ್ ಪಿನ್ ಹೋಲ್ ಕ್ಯಾಮ್ರಾದ ಎಫೆಕ್ಟ್ಸ್ಗಳಾಗಿರ್ಬೋದು ಮತ್ತು ಈ ಫ್ರ್ಯಾಕ್ಟಲ್ಸ್ ಪ್ಯಾಟರ್ನ್ಸ್ಗಳನ್ನು ನಿರ್ಮಾಣ ಮಾಡುವುದಾಗಿರ್ಬೋದು, ಜಾಮೆಟ್ರಿಕಲ್ ಮತ್ತು ಈ ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮತ್ತು ಈ ಫಿಬೋನಾಕಿ ನಂಬರ್ ಸಿರೀಸ್ಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಸಿದ್ಧಾಂತಗಳ ಆಧಾರದ ಮೇಲೆ ಈ ವಿರೂಪಾಕ್ಷ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಈ ಫ್ರ್ಯಾಕ್ಟಲ್ಸ್ ಅಂತಂತಂದರೆ ಚಿಕ್ಕ ಚಿಕ್ಕ ಸೂಕ್ಷ್ಮವಾದಂತಹ ಕೆತ್ತನೆಗಳ ಒಂದು ಪ್ಯಾಟರ್ನನ್ನು ಫ್ರ್ಯಾಕ್ಟಲ್ಸ್ ಪ್ಯಾಟರ್ನ್ ಅಂತ ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ ಜಾಮೆಟ್ರಿ ನಮಗೆಲ್ಲ ಗೊತ್ತು. ಈ ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಫಿಬೋನಾಕಿ ಅನುಕ್ರಮ, ಫಿಬೋನಾಕಿ ಸಿರೀಸ್ ಅಂತ ಕರೀತಾರೆ. ಫಿಬೋನಾಕಿ ಸಿರೀಸ್ ಅಂತಂದರೆ ಈ ಹಿಂದಿನ 2 ಅಂಕಿಗಳ ಮೊತ್ತವನ್ನು 3ನೇ ಸಂಖ್ಯೆ ಹೊಂದಿರುತ್ತದೆ. ಅಂದರೆ 1 + 1 2 2 + 1 3 3 + 2 5 5 + 3 8 ಈ ರೀತಿಯಾಗಿ ಒಂದು ಸಿರೀಸನ್ನು ಗಣಿತಶಾಸ್ತ್ರದ ಈ ಒಂದು ಅನುಕ್ರಮವನ್ನು ಅನುಕ್ರಮಗಳು ಕಂಡುಬರುವಂತಹ ಒಂದು ಫಿಬೋನಾಕಿ ಸಿರೀಸ್ನ ಆಧಾರದ ಮೇಲೆ ಕೂಡ ಈ ಒಂದು ಕಂಬಗಳಾಗಿರ್ಬೋದು ಅಥವಾ ಇಲ್ಲಿ ಕಂಡುಬರುವಂತಹ ರಚನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಪಿನ್ ಹೋಲ್ ಕ್ಯಾಮ್ರಾ ಎಫೆಕ್ಟ್ ಅಂತಂದರೆ ಇಮೇಜ್ನಲ್ಲಿ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ. ಇಲ್ಲಿ ಕಂಡು ಬರ್ತಾ ಇರುವಂತಹ ಈ ಗೋಪುರವನ್ನು, ಇದರ ಮಧ್ಯಭಾಗದಲ್ಲಿರುವಂತಹ ಒಂದು ಕೋಣೆ ಮತ್ತು ಆ ಕೋಣೆಯಲ್ಲಿ ನಿರ್ಮಾಣ ಮಾಡಲಾದಂತಹ ಒಂದು ಕಿಂಡಿಯಲ್ಲಿ ಆ ಒಂದು ಗೋಪುರದ ನೆರಳನ್ನು ಅಬ್ಸರ್ವ್ ಮಾಡಿದರೆ ಆ ಒಂದು ಕಿಂಡಿಯಿಂದ ಇನ್ವರ್ಟ್ ಆಗಿ ಅಂದರೆ ತಲೆ ಕೆಳಗಾಗಿ ಆ ಗೋಪುರದ ನೆರಳು ಕಾಣುತ್ತದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ತಲೆ ಕೆಳಗಾದಂತಹ ಗೋಪುರದ ನೆರಳನ್ನು ಈ ಒಂದು ಕಿಂಡಿಯಲ್ಲಿ ನೋಡಿದರೆ ಕಾಣುವಂತಹ ಒಂದು ಎಫೆಕ್ಟನ್ನು, ಪರಿಣಾಮವನ್ನು ಇನ್ವರ್ಟೆಡ್ ಪಿನ್ ಹೋಲ್ ಕ್ಯಾಮ್ರಾ ಎಫೆಕ್ಟ್ ಅಂತ ಗುರುತಿಸಲಾಗುತ್ತೆ. ಸೊ ಈ ರೀತಿಯಾಗಿ ವೈಜ್ಞಾನಿಕವಾಗಿ ಇಂಜಿನಿಯರಿಂಗ್ ಮಾರ್ವಲ್ ಆಗಿ ಗುರುತಿಸಿಕೊಳ್ಳುವಂತಹ ಒಂದು ವಿಶೇಷತೆಯನ್ನು ಹೊಂದಿರುವಂತಹ ದೇವಸ್ಥಾನ ಹಂಪಿ ವಿರೂಪಾಕ್ಷ ದೇವಸ್ಥಾನ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಅದೇ ರೀತಿಯಾಗಿ ಸಾವಿರಾರು ವರ್ಷಗಳಿಂದ ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿರುವಂತಹ ಈ ಒಂದು ಹಂಪಿ ವಿರೂಪಾಕ್ಷ ದೇವಸ್ಥಾನ ಆಧ್ಯಾತ್ಮಿಕ ಲ್ಯಾಂಡ್ಸ್ಕೇಪ್ನಲ್ಲಿ ಅಷ್ಟೇ ಅಲ್ಲದೆ ಸಾಕಷ್ಟು ಸೈಂಟಿಫಿಕಲ್ ಆದಂತಹ ಒಂದು ಸಿದ್ಧಾಂತಗಳ ಆಧಾರದ ಮೇಲೆ ಕೂಡ ನಿರ್ಮಾಣವಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ವಿರೂಪಾಕ್ಷ ದೇವಸ್ಥಾನದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಮುಂದಿನ ಆರ್ಟಿಕಲ್ ವಿಜ್ಞಾನಧಾರ ಅನ್ನುವ ಯೋಜನೆಯ ಕುರಿತಾಗಿದೆ. ಕೇಂದ್ರ ವಲಯದ ಪ್ರಮುಖ 3 ಅಂಬ್ರೆಲಾ ಯೋಜನೆಗಳನ್ನು ಸಂಯೋಜನೆ ಮಾಡುವುದರೊಂದಿಗೆ ಅಥವಾ ವಿಲೀನಗೊಳಿಸುವುದರೊಂದಿಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ವಿಜ್ಞಾನಧಾರ ಅನ್ನುವ ಯೋಜನೆಯನ್ನು ಪ್ರಾರಂಭಿಸುವಂತಹ ಒಂದು ನಿರ್ಧಾರಕ್ಕೆ ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದನೆಯನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ವಿಜ್ಞಾನಧಾರ ಯೋಜನೆ ನ್ಯೂಸ್ನಲ್ಲಿರುವುದರಿಂದ ಈ ರೀತಿಯಾದಂತಹ ಸ್ಕೀಮ್ಗಳ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ಇವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಕೂಡ ನಮಗೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಆಗಲೇ ತಿಳಿಸಿದ ಹಾಗೆ ಕೇಂದ್ರ ವಲಯದ ಪ್ರಮುಖ ವಿಜ್ಞಾನ ಯೋಜನೆಯಾಗಿರುವಂತಹ ಮತ್ತು ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ಅನುಷ್ಠಾನಗೊಳ್ಳಲ್ಪಡುತ್ತಾ ಇರುವಂತಹ ಒಂದು ಯೋಜನೆ ವಿಜ್ಞಾನಧಾರ ಅನ್ನುವ ಯೋಜನೆ ಆಗಿದೆ. ಇದು 3 ಪ್ರಮುಖವಾದಂತಹ ಅಂಶಗಳನ್ನು ಒಳಗೊಂಡಿದ್ದು ದೇಶದಾದ್ಯಂತ ಈ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಂಸ್ಥಿಕ ಮತ್ತು ಮಾನವ ಸಾಮರ್ಥ್ಯ ನಿರ್ಮಾಣ, ಕೆಪ್ಯಾಸಿಟಿ ಬಿಲ್ಡಿಂಗ್ ಆಗಿರ್ಬೋದು, ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಕ್ಷೇತ್ರ ಆಗಿರ್ಬೋದು, ಇನ್ನೋವೇಷನ್, ಟೆಕ್ನಾಲಜಿ ಡೆವಲಪ್ಮೆಂಟ್ ಆ್ಯಂಡ್ ಡೆಪ್ಲಾಯ್ಮೆಂಟ್, ನಾವೀನ್ಯತೆ, ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ನಿಯೋಜನೆ, ಈ ರೀತಿಯಾದಂತಹ ಪ್ರಮುಖ ಯೋಜನೆಗಳ ಅಂಶಗಳನ್ನು, ಬ್ರಾಡರ್ ಆದಂತಹ ಅಂಶಗಳನ್ನು ಹೊಂದಿರುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿ ವಿಜ್ಞಾನಧಾರ ಅನ್ನುವ ಯೋಜನೆ ಗುರುತಿಸಿಕೊಳ್ಳುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇಲ್ಲಿ ನೀಡಲಾದಂತಹ ಅಂಶಗಳ ಆಧಾರದ ಮೇಲೆ ಇದರ ಉದ್ದೇಶವನ್ನು ಕೂಡ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಡಿಪಾರ್ಟ್ಮೆಂಟ್ನ ಒಂದು ಸಹಯೋಗದಲ್ಲಿ ಅಥವಾ ಒಂದು
ನೇತೃತ್ವದಲ್ಲಿ ಮುಂದಿನ 5 ವರ್ಷಗಳವರೆಗೆ ಅಂದರೆ 15ನೇ ಹಣಕಾಸು ಆಯೋಗ 15th ಫೈನಾನ್ಸ್ ಕಮಿಷನ್ನ ಅವಧಿಯಲ್ಲಿ ಅಂದರೆ 2021-22ರಿಂದ ಮುಂದಿನ 5 ವರ್ಷ 25-26ನೇ ಆರ್ಥಿಕ ವರ್ಷದಲ್ಲಿ ಹಣಕಾಸು ಆಯೋಗದ ವರ್ಷದಲ್ಲಿ ಈ ವಿಜ್ಞಾನಧಾರಾ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಒಟ್ಟು ಸುಮಾರು 10,500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ವಿನಿಯೋಗ ಮಾಡಲಾಗಿದೆ ಅಂತ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇದರ ಉದ್ದೇಶವನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ವಿಜ್ಞಾನ ತಂತ್ರಜ್ಞಾನ ಆವಿಷ್ಕಾರ ಎಕೋಸಿಸ್ಟಮನ್ನು ಅಥವಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಮತ್ತು ಈ ದೇಶದಾದ್ಯಂತ ಸಂಶೋಧನೆಗೆ ಸಂಬಂಧಪಟ್ಟಂತೆ ಇನ್ನೋವೇಷನ್ ಅಥವಾ ನಾವೀನ್ಯತೆಗೆ ಸಂಬಂಧಪಟ್ಟಂತೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ಒಂದು ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಅಷ್ಟೇ ಅಲ್ಲದೆ ಈ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್ ಈ ಕ್ಷೇತ್ರದಲ್ಲಿ ಲಿಂಗ ಸಮಾನತೆಯನ್ನು ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವಂತಹ ಉದ್ದೇಶವನ್ನು ಕೂಡ ವಿಜ್ಞಾನಧಾರಾ ಯೋಜನೆ ಹೊಂದಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸುಮಾರು 10,500 ಕೋಟಿ ರೂಪಾಯಿಗಳಷ್ಟು ವಿನಿಯೋಗವನ್ನು ಅಥವಾ ಒಂದು ಇನ್ವೆಸ್ಟ್ಮೆಂಟನ್ನು ಈ ವಿಜ್ಞಾನಧಾರಾ ಯೋಜನೆಗೆ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ 2047ನೇ ಇಸವಿಯಲ್ಲಿ ಭಾರತವನ್ನು ವಿಕಸಿತ್ ಭಾರತ್ ಅನ್ನುವ ಒಂದು ವಿಷನನ್ನು ಇಟ್ಕೊಂಡು ಈ ವಿಜ್ಞಾನಧಾರಾ ಯೋಜನೆ ಆ ಒಂದು ವಿಷನ್ನಿಗೆ ಅಥವಾ ಒಂದು ದೃಷ್ಟಿಗೆ ಕಾಂಪ್ಲೈ ಆಗ್ತಾ ಇದೆ ಅಂತ ಅದನ್ನು ಫಾಲೋ ಮಾಡ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ. ಸೊ ಮುಂದಿನ 5 ವರ್ಷಗಳವರೆಗೆ ಇದನ್ನು ಅನುಷ್ಠಾನಗೊಳಿಸುವಂತಹ ಒಂದು ಗುರಿಯನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನಿಂದ ಹೊಂದಲಾಗಿದೆ. ಮತ್ತು ಈ ಯೋಜನೆಯ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯೂನಿಟನ್ನು ಮುಖ್ಯವಾಗಿ ANRF ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಈ ಒಂದು ಪ್ರತಿಷ್ಠಾನಕ್ಕೆ ಅನುಗುಣವಾಗಿ ಈ ಒಂದು R&D ಘಟಕವನ್ನು ಜೋಡಿಸಲಾಗಿದೆ ಅಥವಾ ಅದನ್ನು ಸಂಯೋಜಿಸಲಾಗಿದೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಭಾರತದಾದ್ಯಂತ ಈ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಸಾಂಸ್ಥಿಕ ಅಂದರೆ ಸಂಸ್ಥೆಗಳ ಬಲವರ್ಧನೆ ಮತ್ತು ವೈಯಕ್ತಿಕವಾದಂತಹ ಸಾಮರ್ಥ್ಯ ನಿರ್ಮಾಣ, ಸಂಶೋಧನೆ ಮತ್ತು ಅಭಿವೃದ್ಧಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಇನ್ನೋವೇಷನ್, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಡೆಪ್ಲಾಯ್ಮೆಂಟ್, ನಾವೀನ್ಯತೆ, ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ನಿಯೋಜನೆ ಈ 3 ಪ್ರಮುಖವಾದಂತಹ ಅಂಶಗಳನ್ನು ಗುರಿಯಾಗಿಟ್ಕೊಂಡು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿ ಈ ಒಂದು ವಿಜ್ಞಾನಧಾರಾ ಯೋಜನೆ ಅನುಷ್ಠಾನಗೊಳ್ಳುತ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಈ ರೀತಿಯಾಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದು ನಿಮಗೆಲ್ಲ ಬೋರ್ ಅನಿಸಿದ್ರೂ ಕೂಡ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಇತ್ತೀಚೆಗೆ ನಡೆದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ, ಇಂಗ್ಲೀಷ್ನಲ್ಲಿ ಕರೆಕ್ಟಾಗಿ ನೀವೆಲ್ಲ ನೋಡಿದರೆ ಇದೇ ಸ್ಟೇಟ್ಮೆಂಟ್ಸ್ಗಳನ್ನು ಡೈರೆಕ್ಟಾಗಿ ಅದರಲ್ಲಿ ಕೇಳಲಾಗಿತ್ತು. ಸೊ ಹೀಗಾಗಿ ಡೀಟೇಲ್ ಆದಂಥ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆಲ್ಲ ಬೋರ್ ಅನಿಸಿದ್ರು ಕೂಡ ಮತ್ತೊಮ್ಮೆ ರಿವೈಸ್ ಮಾಡ್ತಾಯಿರಿ. ನೋಟ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, PDF ನೋಟ್ಸ್ಗಳನ್ನು ರಿವೈಸ್ ಮಾಡ್ತಾಯಿರಿ. ಇದರಿಂದ ನಿಮ್ಮ ಎಕ್ಸಾಮ್ಸ್ಗಳು ಕೂಡ ಈಸಿಯಾಗಿ ಹೋಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ, ಎತ್ತಿನ ಹೊಳೆ ಯೋಜನೆಗೆ ಪ್ರಾರಂಭಿಸುವಂತಹ ನಿಟ್ಟಿನಲ್ಲಿ ವರದಿ ಸಲ್ಲಿಸಿರುವಂತಹ ಸಮಿತಿಯ ನೇತೃತ್ವವನ್ನು ಯಾರು ವಹಿಸಿದ್ದರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಡಾಕ್ಟರ್ KR ನಾರಾಯಣನ್, ಆಪ್ಷನ್ ಬಿ ಡಾಕ್ಟರ್ MD ನಂಜುಂಡಪ್ಪ, ಆಪ್ಷನ್ ಸಿ ಡಾಕ್ಟರ್ GS ಪರಮಶಿವಯ್ಯ, ಆಪ್ಷನ್ ಡಿ CNR ರಾವ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ GS ಪರಮಶಿವಯ್ಯನವರ ನೇತೃತ್ವದಲ್ಲಿ 1972ನೇ ಇಸವಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಸೊ ಈ ವರದಿಯ 40 ವರ್ಷಗಳ ನಂತರ ಈ ಎತ್ತಿನ ಹೊಳೆ ಯೋಜನೆಯನ್ನು ಸರ್ಕಾರದಿಂದ ಅಂದರೆ ಕರ್ನಾಟಕ ಸರ್ಕಾರದಿಂದ ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನಪಿಟ್ಕೊಳ್ಳಿ, GS ಪರಮಶಿವಯ್ಯನವರ ಒಂದು ನೇತೃತ್ವದಲ್ಲಿ ಎತ್ತಿನ ಹೊಳೆ ಯೋಜನೆಯ ವರದಿಯನ್ನು ಪ್ರಕಟಿಸಲಾಗಿತ್ತು ಅಥವಾ ರಿಪೋರ್ಟನ್ನು ಸಬ್ಮಿಟ್ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆ, ಎತ್ತಿನ ಹೊಳೆ ಯೋಜನೆಯು ಯಾವ ಪ್ರಮುಖ ನದಿಯ ಉಪನದಿಯಾಗಿದೆ ಅಂತ ಗುರುತಿಸಬೇಕು. ಅಥವಾ ಎತ್ತಿನ ಹೊಳೆ ಇದು ಯಾವ ಪ್ರಮುಖ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ಕಾವೇರಿ ಅಥವಾ ಆಪ್ಷನ್ ಡಿ ನೇತ್ರಾವತಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಡಿ ನೇತ್ರಾವತಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಎತ್ತಿನ ಹೊಳೆ ಕೂಡ ಒಂದಾಗಿದೆ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಸೊ ಡಾಕ್ಟರ್ GS ಪರಮಶಿವಯ್ಯನವರ ನೇತೃತ್ವದಲ್ಲಿ ಎತ್ತಿನ ಹೊಳೆ ಯೋಜನೆಯನ್ನು
ಪ್ರಾರಂಭಿಸಬೇಕು ಅಂತ 1972 ಇಸ್ವಿಯಲ್ಲಿ ರೆಕಮೆಂಡೇಷನ್ಸನ್ನು ನೀಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ನೇತ್ರಾವತಿಯ ಪ್ರಮುಖ ಉಪನದಿಯಾದಂತಹ ಎತ್ತಿನ ಹೊಳೆಯ ನೀರನ್ನು ಶೇಖರಣೆ ಮಾಡಿ, ಅಂದರೆ ಸಣ್ಣ ಅಣೆಕಟ್ಟುಗಳನ್ನು, ಸುಮಾರು 8 ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಪಶ್ಚಿಮಕ್ಕೆ ಹರಿಯುವಂತಹ ನದಿಯ ನೀರನ್ನು ಡೈವರ್ಟ್ ಮಾಡಿ ಪೂರ್ವಕ್ಕೆ ಹರಿಸುವಂತಹ ಪಂಪ್ಸೆಟ್ಗಳ ಮುಖಾಂತರ ಈ ಪೂರ್ವಕ್ಕೆ ಹರಿಸುವಂತಹ ಮತ್ತು ಈ ಕೋಲಾರ, ರಾಮನಗರ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ಕೈಗಾರಿಕಾ ಪ್ರದೇಶ, ಈ ರೀತಿಯಾಗಿ 7 ಪ್ರಮುಖ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡುವಂತಹ ಮತ್ತು ನೇತ್ರಾವತಿ ನದಿಯಿಂದ ಸುಮಾರು 24 TMCಯಷ್ಟು ನೀರನ್ನು ಬಳಕೆ ಮಾಡುವಂಥ ಒಂದು ಯೋಜನೆ ಎತ್ತಿನ ಹೊಳೆ ಯೋಜನೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ವಿಜ್ಞಾನಧಾರಾ ಯೋಜನೆಯನ್ನು ನಿರ್ವಹಿಸ್ತಾ ಇರುವಂತಹ ಜವಾಬ್ದಾರಿಯನ್ನು ಈ ಕೆಳಗಿನ ಯಾವ ಇಲಾಖೆ ಹೊಂದಿದೆ? ವಿಚ್ ಆಫ್ ದ ಡಿಪಾರ್ಟ್ಮೆಂಟ್ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಟು ಇಂಪ್ಲಿಮೆಂಟ್ ದ ಪ್ರಾಜೆಕ್ಟ್ ಅಥವಾ ಸ್ಕೀಮ್ ವಿಜ್ಞಾನಧಾರಾ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಶಿಕ್ಷಣ ಸಚಿವಾಲಯ, ಆಪ್ಷನ್ ಬಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆಪ್ಷನ್ ಸಿ ಸಂಶೋಧನೆ ಮತ್ತು ನಾವೀನ್ಯತೆ ಸಚಿವಾಲಯ, ರಿಸರ್ಚ್ ಆ್ಯಂಡ್ ಇನ್ನೋವೇಷನ್ ಮಿನಿಸ್ಟ್ರಿ, ಆಪ್ಷನ್ ಡಿ ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವಾಲಯ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ವಿಜ್ಞಾನಧಾರಾ ಯೋಜನೆಯನ್ನು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಮೂಲಕ ನಿರ್ವಹಣೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಹೊರಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ವಿಜ್ಞಾನಧಾರಾ ಯೋಜನೆಯ ಪ್ರಮುಖ ಅಂಶಗಳು ಯಾವುವು ಅಂತ ಇದ್ದು, ಆಪ್ಷನ್ ಎ ಸಾಂಸ್ಥಿಕ ಸಾಮರ್ಥ್ಯ ನಿರ್ಮಾಣ ಮತ್ತು R&D, ಆಪ್ಷನ್ ಬಿ ಮಾನವ ಸಾಮರ್ಥ್ಯ ನಿರ್ಮಾಣ R&D ಆ್ಯಂಡ್ S&T ಇನ್ನೋವೇಷನ್, ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾವೀನ್ಯತೆ ಅಂತ ಇದೆ. ಆಪ್ಷನ್ ಸಿ ಸಂಶೋಧನೆ ಅಭಿವೃದ್ಧಿ ನಿಯೋಜನೆ, ಆಪ್ಷನ್ ಡಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಮರ್ಥ್ಯ ನಿರ್ಮಾಣ, ಸಂಶೋಧನೆ ಮತ್ತು ಅಭಿವೃದ್ಧಿ, ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ನಿಯೋಜನೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಆಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿರುವಂಥ 3 ಯೋಜನೆಗಳನ್ನು ವಿಲೀನಗೊಳಿಸುವುದರ ಮೂಲಕ ಈ ವಿಜ್ಞಾನಧಾರಾ ಅನ್ನುವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಇದರ ಪ್ರಮುಖವಾದಂಥ ಅಂಶಗಳು ಯಾವುವು ಅಂತಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಂಸ್ಥಿಕ ಮಾನವ ಸಾಮರ್ಥ್ಯ ನಿರ್ಮಾಣ, ಆಪ್ಷನ್ ಎರಡನೇ ಅಂಶ ಅಂದರೆ ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಸಂಶೋಧನೆ ಮತ್ತು ಅಭಿವೃದ್ಧಿ, ಮೂರನೇ ಅಂಶ ನಾವೀನ್ಯತೆ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ನಿಯೋಜನೆ. ಈ ರೀತಿಯಾಗಿ 3 ಪ್ರಮುಖ ಅಂಶಗಳನ್ನು ಈ ವಿಜ್ಞಾನಧಾರಾ ಅನ್ನುವ ಯೋಜನೆ ಒಳಗೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಈ ಮಹಿಳೆಯರನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುವಂತಹ ಲಿಂಗ ಸಮಾನತೆಗೆ ಸಂಬಂಧಪಟ್ಟಂತಹ ಒಂದು ಉದ್ದೇಶವನ್ನು ಕೂಡ ವಿಜ್ಞಾನಧಾರಾ ಯೋಜನೆ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ವಿರೂಪಾಕ್ಷ ದೇವಾಲಯ ಈ ಕೆಳಗಿನ ಯಾವ ಶತಮಾನದಿಂದ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 5ನೇ ಶತಮಾನ ಕ್ರಿಸ್ತಶಕ, ಆಪ್ಷನ್ ಬಿ ಕ್ರಿಸ್ತಶಕ 6ನೇ ಶತಮಾನ, ಆಪ್ಷನ್ ಸಿ 7ನೇ ಶತಮಾನ, ಆಪ್ಷನ್ ಡಿ ಕ್ರಿಸ್ತಶಕ 8ನೇ ಶತಮಾನ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಕ್ರಿಸ್ತಶಕ 7ನೇ ಶತಮಾನದಿಂದ ಚಾಲುಕ್ಯ ರಾಜವಂಶದಿಂದ ಸ್ಥಾಪನೆಯಾದಂತಹ ಹಂಪಿ ವಿರೂಪಾಕ್ಷ ದೇವಸ್ಥಾನ 21ನೇ ಶತಮಾನದವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಪ್ರಮುಖ ದೇವಸ್ಥಾನಗಳ ಪಟ್ಟಿಯಲ್ಲಿ ಸೇರುತ್ತದೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಈ ವಿರೂಪಾಕ್ಷ ದೇವಾಲಯದ ನಿರ್ಮಾಣದ ಗಮನಾರ್ಹ ಲಕ್ಷಣ ಯಾವುದು ಅಂತ ಗುರುತಿಸಬೇಕಾಗಿದೆ. ಅಂದರೆ ಫಿಸಿಕ್ಸ್ಗೆ ರಿಲೇಟ್ ಆದಂತಹ ಯಾವ ಒಂದು ಸಿದ್ಧಾಂತದ ಆಧಾರದ ಮೇಲೆ ಈ ಒಂದು ವಿರೂಪಾಕ್ಷ ದೇವಾಲಯದ ನಿರ್ಮಾಣವಾಗಿದೆ ಅಂತ ಗುರುತಿಸಬೇಕು. ಆಪ್ಷನ್ ಎ ಆರ್ಕಿಮಿಡೀಸ್ ತತ್ವ, ಆಪ್ಷನ್ ಬಿ ರೆಕ್ಟಿಲಿನಿಯರ್ ಲೈಟ್ ಥಿಯರಿ, ಆಪ್ಷನ್ ಸಿ ಥರ್ಮೋಡೈನಾಮಿಕ್ಸ್ ಅಥವಾ ಆಪ್ಷನ್ ಡಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ರೆಕ್ಟಿಲಿನಿಯರ್ ಲೈಟ್ ಥಿಯರಿ. ಅಂದರೆ ಬೆಳಕು ನೇರ ದಿಕ್ಕಿನಲ್ಲಿ ಚಲಿಸುತ್ತದೆ ಎನ್ನುವ ಒಂದು ಸಮರ್ಥನೆ ಮಾಡುವಂತಹ ಒಂದು ಸಿದ್ಧಾಂತ ಇದು, ಥಿಯರಿ. ಸೊ ಈ ರೀತಿಯಾಗಿ ಸಾಲಾಗಿ 3-4 ರಟ್ಟಿನ ತುಣುಕುಗಳ ನಡುವೆ ರಂಧ್ರವನ್ನು ಕೊರೆದು ರಂಧ್ರಗಳನ್ನು
ಸರಳ ರೇಖೆಯಲ್ಲಿ ಒಂದೇ ರೇಖೆಯಲ್ಲಿ ಇಟ್ಟಾಗ ಮಾತ್ರ ಆ ಒಂದು ಬೆಳಕಿನ ಕಿರಣಗಳು ಇದರಲ್ಲಿ ಪಾಸ್ ಆಗುತ್ತೆ, ಅದರ್ವೈಸ್ ಪಾಸ್ ಆಗೋದಿಲ್ಲ. ಸೊ ಇಲ್ಲಿಂದ ನೋಡಿದಾಗ ಬೆಳಕು ನೇರ ಸರಳ ರೇಖೆಯಲ್ಲಿ ಚಲಿಸುತ್ತದೆ ಅಂತ ತೋರಿಸುವಂತಹ ಒಂದು ಪ್ರಯೋಗ ರೆಕ್ಟಿಲಿನಿಯರ್ ಲೈಟ್ ಥಿಯರಿ ಅಂತ ಇದನ್ನು ಗುರುತಿಸ್ತಾರೆ. ಸೊ ಈ ಒಂದು ಸಿದ್ಧಾಂತದ ಆಧಾರದ ಮೇಲೆ ಅಷ್ಟೇ ಅಲ್ಲದೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಶೇಷವಾದಂತಹ ಸೈಂಟಿಫಿಕ್ ಆದಂತಹ ಥಿಯರಿಗಳು, ಈ ಇನ್ವರ್ಟೆಡ್ ಪಿನ್ ಹೋಲ್ ಥಿಯರಿ ಆಗಿರ್ಬೋದು, ಅಥವಾ ಕ್ಯಾಮ್ರಾ ಎಫೆಕ್ಟ್ ಆಗಿರ್ಬೋದು, ಅಥವಾ ಈ ಜಾಮೆಟ್ರಿಕಲ್ ಮತ್ತು ಈ ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳು, ಫಿಬೋನಾಕಿ ಸಿರೀಸ್ಗೆ ಸಂಬಂಧಪಟ್ಟಂತಹ ಫ್ರ್ಯಾಕ್ಟಲ್ ಪ್ಯಾಟರ್ನ್ಸ್ಗಳಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಸೈಂಟಿಫಿಕ್ ಆದಂತಹ ಪ್ರಾಚೀನ ಇಂಜಿನಿಯರಿಂಗ್ ಮಾರ್ವಲನ್ನು ತೋರಿಸುವಂತಹ ಒಂದು ಉದಾಹರಣೆಗಳನ್ನು ತೋರಿಸುವಂತಹ ಒಂದು ವೈಶಿಷ್ಟ್ಯವನ್ನು ಹಂಪಿ ವಿರೂಪಾಕ್ಷ ದೇವಸ್ಥಾನ ಹೊಂದಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಇದು ಈ ಇನ್ವರ್ಟೆಡ್ ಪಿನ್ ಹೋಲ್ ಕ್ಯಾಮ್ರಾ ಎಫೆಕ್ಟ್ಗೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆಯಾಗಿದೆ. ಅಂದರೆ ಗೋಪುರ ಈ ಒಂದು ಕಿಂಡಿಯ ಮೂಲಕ ನೋಡಿದಾಗ ಅದರ ನೆರಳು ತಲೆ ಕೆಳಗಾಗಿ ಕಾಣುವುದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಒಂದು ಎಫೆಕ್ಟನ್ನು, ಈ ಪರಿಣಾಮವನ್ನು ಇನ್ವರ್ಟೆಡ್ ಪಿನ್ ಹೋಲ್ ಕ್ಯಾಮ್ರಾ ಎಫೆಕ್ಟ್ ಅಂತ ಗುರುತಿಸಲಾಗುತ್ತೆ. ಗೋಪುರ ತಲೆ ಕೆಳಗಾದ ಪಿನ್ ಹೋಲ್ ಚಿತ್ರವನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಅಷ್ಟೇ ಅಲ್ಲದೆ ರೆಕ್ಟಿಲಿನಿಯರ್ ಲೈಟ್ ಥಿಯರಿ ಸಿದ್ಧಾಂತದ ಮೇಲೂ ಕೂಡ ಇದರಲ್ಲಿ ಈ ಆವರಣದಲ್ಲಿರುವಂಥ ಸಾಕಷ್ಟು ರಚನೆಗಳನ್ನು ಕೆತ್ತಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಹೀಗಾಗಿ ಸಾಂಸ್ಕೃತಿಕ, ಧಾರ್ಮಿಕ, ಐತಿಹಾಸಿಕ ಅಷ್ಟೇ ಅಲ್ಲದೆ ವೈಜ್ಞಾನಿಕವಾದಂತಹ ಒಂದು ಮಹತ್ವವನ್ನು ಹೊಂದಿರುವಂತಹ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿರುವಂತಹ ಹಂಪಿ ವಿರೂಪಾಕ್ಷ ದೇವಸ್ಥಾನ 7ನೇ ಶತಮಾನದಿಂದ, ಅಂದರೆ ಚಾಲುಕ್ಯ ವಂಶದ ಈ ಒಂದು ಸ್ಥಾಪನೆಯ ಸಂದರ್ಭದಿಂದ ಕೂಡ ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ದ್ರಾವಿಡ ಶೈಲಿಯಲ್ಲಿ ಕೆತ್ತನೆ ಮಾಡಲಾದಂತಹ ದೇವಸ್ಥಾನ ವಿರೂಪಾಕ್ಷ ದೇವಸ್ಥಾನ. 1986ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳ ಪಟ್ಟಿಯಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ರಿವಿಷನ್ ಪ್ರಶ್ನೆ, ದ್ಯಾಟ್ಸ್ ಆಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಅ ನೈಸ್ ಡೇ.